ಇವತ್ತು ರಿಲೀಸ್ ಆಗಿರೋ ಮೂವಿ ದಿ ರೈಸ್ ಆಫ್ ಅಶೋಕ. ಸತೀಶ್ ಅವರು ತುಂಬ ಕಡೆ ಹೇಳ್ತಿದ್ರು, ನಾನು ಇಷ್ಟು ದಿನ ತೆಗಿತಿದ್ದ ಮೂವಿಲಿ ಇದು ಒಂದು ಲೆವೆಲ್ ಜಾಸ್ತಿನೇ ಇದೆ ಅಂತ. ಅವ್ರು ಹೇಳ್ತಿದ್ದಾಗ ನಮ್ಗೆ ಗೊತ್ತಾಗ್ತಿತ್ತು, ಅವರು ಈಗ ರೀಸೆಂಟಾಗಿ ಪ್ಯಾನ್ ಇಂಡಿಯಾ ಮೂವೀಸು ಒಂದು ಲೆವೆಲಲ್ಲಿ ಬರ್ತಿದೆಯಲ್ಲ, ಅದು ಇನ್ಸ್ಪೈರ್ ಆಗಿ ಇದನ್ನು ತೆಗೀತಿದ್ದಾರೆ ಅಂತ. ನಿಜವಾಗ್ಲೂ ಇದು ವರ್ಕ್ ಆಗಿದೆಯಾ? ಬನ್ನಿ ನಾನು ಆನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ. ನಾನಿದ್ರ ಸ್ಟೋರಿ ಎಲ್ಲೂ ನಿಮ್ಗೆ ರಿವೀಲ್ ಮಾಡಲ್ಲ, ಆದರೆ ನೀವು ಈ ಮೂವಿ ನೋಡ್ತಾ ಇದ್ದೀರಿ ಅಂದರೆ ನಿಮ್ಗೆ ಒಳ್ಳೆ ಮೆಸೇಜ್ ಇದೆ. ಈಗ ನಾವೇನು ಒಬ್ಬರು ದೊಡ್ಡವರು ಅಂತಿದ್ದು ನಮ್ಮನ್ನ ಯಾವಾಗ ನಾವು ಚಿಕ್ಕವರು ಅಂದ್ಕೊಂಡು ಎಲ್ಲದಕ್ಕೂ ಭಯ ಬಿತ್ಕೊಂಡು ಹೋಗ್ತಾ ಇರ್ತೀರೋ, ಆಗ ನಾವೇನು ಅಂತ ನಮ್ಮನ್ನು ನಾವು ತೋರ್ಸೋದಕ್ಕಾಗಲ್ಲ. ನಾವು ಒಂದು ಎಕ್ಸಾಂಪಲ್ ಆಗಬೇಕು ಅಂದರೆ ಭಯ ಎಲ್ಲ ಬಿಟ್ಟು ಏನೋ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ಮೂವಿ ನೋಡಿದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಸತೀಶ್ ಅವರು ಇನ್ಸ್ಪೈರ್ ಆಗಿ ಈ ಮೂವಿ ತೆಗೆದ್ರು ಅಂತ. ನಾವು ಈ ಮೂವಿ ನೋಡ್ಕೊಂಡು ಆಚೆ ಬಂದರೆ ನಾವು ಇನ್ಸ್ಪೈರ್ ಆಗ್ತೀರಿ. ಒಂದು ಪ್ಯಾನ್ ಇಂಡಿಯಾ ಮೂವಿ ಅಂದಿದ ತಕ್ಷಣ ಎಲ್ಲ ದೊಡ್ಡದಾಗಿ ತೋರಿಸ್ಬೇಕು ಅಂತ ಎಲ್ಲ ದೊಡ್ಡದಾಗಿ ಸೆಟ್ ಹಾಕೋದು, ಬೇಡದೇ ಇರೋ ಕಡೆ ಎಲ್ಲ ಹಣ ಖರ್ಚು ಮಾಡ್ತಾರೆ. ಆದರೆ ನಂಗೆ ಈ ಮೂವಿಲಿ ಇಷ್ಟ ಆಗಿದೆ ಏನಂದರೆ ಎಲ್ಲೂ ಆ ತಪ್ಪನ್ನ ಇವ್ರು ಮಾಡೋಕ್ಕೋಗಿಲ್ಲ. ಈಗ ಒಂದು ಮೂವಿಗೊಂದು ಸೆಟ್ ಆಗ್ತಿದ್ದಾರೆ ಅಂದರೆ ಅದು ಹೈ ಬಜೆಟ್ ಆಗಿರ್ಬೋದು, ಲೋ ಬಜೆಟ್ ಆಗಿರ್ಬೋದು, ಆ ಮೂವಿಗೆ ಅದು ನೆಸೆಸಿಟಿ ಇದೆಯಾ ಫಸ್ಟ್ ಅದನ್ನು ನೋಡಬೇಕು. ಆ ಮೂವಿಗೆ ಅದು ಬೇಕಾಗಿದೆಯಾ ಅದನ್ನು ಮಾತ್ರ ನೋಡಬೇಕು. ಬೇಡದೇ ಇರೋ ಜಾಗದಲ್ಲೂ ಅದನ್ನು ತೋರ್ಸೋಕೆ ಹೋದರೆ ಆಗಲೇ ಮೂವಿ ಕೆಡೋದು. ಆದರೆ ಇವರು ನಾನು ದೊಡ್ಡದಾಗಿ ಮಾಡ್ತಾಯಿದ್ದೀನಿ ಅಂತ ಎಲ್ಲೂ ದೊಡ್ಡದಾಗಿ ತೋರ್ಸೋಕೆ ಹೋಗಿಲ್ಲ. ಆ ಮೂವಿಗೆ ಏನು ಬೇಕೋ ಅದನ್ನು ಮಾತ್ರ ತೋರಿಸಿದ್ದಾರೆ. ನನಗದು ತುಂಬಾ ಇಷ್ಟ ಆಯಿತು. ಮತ್ತು ಮ್ಯೂಸಿಕ್ಕು, ಈ ಮ್ಯೂಸಿಕ್ಕಲ್ಲಿ ಏನಂದರೆ ನಮಗೊಂದು ಹೊಸ ಥರ ಫೀಲ್ ಕೊಡುತ್ತೆ. ಎಲ್ಲೂ ಸ್ವಲ್ಪ ಜೋರಾಗಿ ಅದು ಇದು ಕೊಟ್ಟು ನಮಗೊಂಥರ ಡಿಸ್ಟರ್ಬ್ ಆಗೋ ಥರ ಎಲ್ಲೂ ಮಾಡಿಲ್ಲ. ಆ ಮೂವಿಗೆ ಏನು ಬೇಕೋ ಆ ಸಿಚುವೇಶನ್ಗೆ ತಕ್ಕಾಗೆ ಕನೆಕ್ಟ್ ಆಗಿದೆ ಮ್ಯೂಸಿಕ್. ಅದು ಈ ಮೂವಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಈ ಮೂವಿಗೆ ತುಂಬಾ ಹೆಲ್ಪ್ ಮಾಡಿದೆ. ಮತ್ತು ಪರ್ಫಾರ್ಮೆನ್ಸು ಏನು ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಕ್ಯಾಮ್ರಾ ವರ್ಕ್ ಅಂತ ಬಂದರೆ ಅವ್ರು ಕೆಲವು ಕಡೆ ಒಂದೊಂದು ಆ್ಯಂಗಲ್ ತೋರಿಸಿದ್ದಾರೆ. ಅದು ಟೇಟಲ್ಲಿ ನಮ್ಗೆ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅದನ್ನು. ಮತ್ತು ಮೇಯ್ನಾಗಿ ಇನ್ನೊಂದೇನೆಂದರೆ ಸ್ವಲ್ಪ ಕೆಲವು ಕಡೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋಷಲ್ಲಿ ಈ ಮೂವಿ ಹಾಗೆ ಅದನ್ನ ಮೇಲೆ ತೊಗೊಂಬರುತ್ತೆ. ನಾವೇನಾದರೂ ಇದನ್ನು ಕನೆಕ್ಟ್ ಮಾಡಿಕೊಂಡು ನೀಟಾಗಿ ಒಳ್ಳೆ ಇಂಟ್ರೆಸ್ಟಿಂದ ಈ ಮೂವಿನ ನಾವು ನೋಡಿದ್ರೆ ಮೂವಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನಮಗೆ. ನಾನು ಹೇಳಿದ್ನಲ್ಲ, ನಾವೇನಾದರೂ ಒಂದು ಮೂವಿ ನೋಡ್ತಾ ಇದ್ದೀರಿ ಅಂದರೆ ನಾವು ಮೇಯ್ನ್ ಅದರಿಂದ ಏನಾದರೂ ಒಂದು ಇನ್ಸ್ಪೈರ್ ಆಗಬೇಕು, ಇಲ್ಲ ಅದರಿಂದ ಏನಾದರೂ ಕಲಿಬೇಕು. ಈ ಮೂವಿ ಆ ಕೆಲಸ ಮಾಡಿದೆ, ಒಂದೊಳ್ಳೆ ಮೆಸೇಜ್ ಕೊಟ್ಟಿದೆ. ಆದರೆ ನಾವು ಯಾವ ರೀತಿ ನೋಡ್ತಾ ಇದ್ದೀರಿ ಅನ್ನೋದು ಮೇಯ್ನ್ ಡಿಪೆಂಡ್ ಆಗುತ್ತೆ. ಓವರಾಲ್ ಆಗ ನಂಗೆ ಈ ಮೂವಿ ತುಂಬಾ ಇಷ್ಟ ಆಯಿತು. ಈ ಸಂಡೇ ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀನಿ ಅಂದರೆ ಮಸ್ಟ್ ರೆಕಮೆಂಡೆಡ್ ಈ ಮೂವಿ. ನೀವು ಈ ಮೂವಿ ನೋಡಿದರೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.